ಸಾಧನೆಯ ಹಾದಿಯಲ್ಲಿ ಸವಾಲುಗಳು ಸಾಮಾನ್ಯ. ಆದರೆ ಅಂಥ ಸವಾಲುಗಳು ಕ್ಯಾನ್ಸರ್ನಂಥ ಸಮಸ್ಯೆ ಆಗಿದ್ರೆ ನೋ ವರೀಸ್, ಅದನ್ನೂ ಮೀರಿ ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ, ಛಲ ಬೇಕಷ್ಟೇ. ಅಂಥ ಛಲದಿಂದ ಹೋರಾಡಿ ಇವತ್ತು SSLCಯಲ್ಲಿ ಬಹಳ ಉತ್ತಮವಾದಂಥ ಸಾಧನೆ ಮಾಡಿರುವ ಒಬ್ಬ ಹುಡುಗ ನಮ್ಮ ಜೊತೆಗಿದ್ದಾರೆ. ಅವ್ರ ಹೆಸರು ಚಿರಂತನ್ ಹೊನ್ನಾಪುರ ಅಂತ. ಚಿರಂತನ್, ಭಾಳ ಖುಷಿ ಆಯಿತು. ನಾನು ಯಾಕೆ ಸಾಧನೆಯ ಹಾದಿಯಲ್ಲಿ ಛಲ ಇರಬೇಕು ಮತ್ತೊಂದು ಅಂತ ಅಂದರೆ, ಚಿರಂತನ್ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಹುಡುಗ. ನೋಡಿ, ಕೈ ಕೂಡ ನೋಡಬಹುದು, ಬೋನನ್ನು ಕೂಡ ಅವರಿಗೆ ತೆಗೆದಿದ್ದಾರೆ. ಸೊ ಇಷ್ಟೊಂದು ಸಂಕಷ್ಟದ ಸಂದರ್ಭ, ಆಮೇಲೆ ರೀಪ್ಲಾಂಟ್ ಮಾಡುವಂಥದ್ದೆಲ್ಲವೂ ಕೂಡ ಆಗಿದೆ. ಅದನ್ನು ನಾನು ನಂತರದ ಹಂತದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ಸ್ಟೇಜ್ ಅವರಿಗಿದ್ದಂಥದ್ದು ಕ್ಯಾನ್ಸರ್, ಬೋನಿಗೆ ಸಂಬಂಧಪಟ್ಟ ಹಾಗೆ. ಬಟ್ ಅದನ್ನು ಮೀರಿ ಇವತ್ತು ICSEಯಲ್ಲಿ 92% ಅವರು ಸ್ಕೋರ್ ಮಾಡಿದ್ದಾರೆ. ತಮಾಷೆ ಅಲ್ಲ, 92%. ಸ್ಟೇಟ್ ಸಿಲೆಬಸ್ ಅವರು ಯಾವಾಗಲೂ ನಮಗೊಂದು ಒಂದು ಅಂದಾಜೇನು ಅಂತ ಅಂದರೆ, ICSE ಅಂತ ಅಂದರೆ ಸ್ಟೇಟ್ಗಿಂತ ಒಂದು 10% ಜಾಸ್ತಿ ಅನ್ನುವಂಥ ಲೆಕ್ಕದಲ್ಲಿ. ಆದರೆ ಇದು 100 ಕ್ರಾಸ್ ಹೋದಂಗೆಲ್ಲ ಹೇಳಿದ್ದು ಒಂದು ಲೆಕ್ಕಾಚಾರದ ಪ್ರಕಾರ. ಸ್ಟಿಲ್ ಛಲ ಇದ್ರೆ ಎಂತಹ ಸಾಧನೆ ಮಾಡೋದಕ್ಕೆ ಸಾಧ್ಯ. ಎಕ್ಸ್ಕ್ಯೂಸಸ್ಗಳೆಲ್ಲ ನಾವು ಪಕ್ಕಕ್ಕೆ ಇಡಬೇಕು ಅನ್ನೋದಕ್ಕೆ ಈ ವ್ಯಕ್ತಿ ನಮ್ಮ ಜೊತೆಗಿರುವಂಥ ಉದಾಹರಣೆ. ಬನ್ನಿ ಅವ್ರು ಮಾತಾಡ್ಸ್ತಾವಣ. ಚಿರಂತನ್, ತುಂಬಾ ಖುಷಿ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ನಾವು ಕೇವಲ ಎಕ್ಸ್ಕ್ಯೂಸಸ್ಗಳನ್ನ ಹುಡುಕ್ತಾ ಇರ್ತೀವಿ, ಕಾರಣಗಳನ್ನ ಹುಡುಕ್ತಾ ಇರ್ತೀವಿ. ಇದಾಗಿಲ್ವಾ, ಅದಕ್ಕೆ ಈ ಕಾರಣ ಮತ್ತೊಂದು ಅಂತ. ಇಂಥ ಕ್ಯಾನ್ಸರ್ನಂಥ ಸಮಸ್ಯೆ ಇದ್ರೂ ಕೂಡ ಇವತ್ತು 92% ಸ್ಕೋರ್ ಮಾಡಿದಾರ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಹೇಗಿತ್ತು ತಯಾರಿ, ಆ ಕಷ್ಟ ಹೇಗಿತ್ತು, ಅದನ್ನ ಮೀರಿ ಹೇಗೆ ಸಾಧನೆ ಮಾಡೋಕೆ ಸಾಧ್ಯ ಆಗಿದೆ? ಕಷ್ಟಗಳು ತುಂಬ ಇದ್ವು. ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಾಗ ಡಾಕ್ಟರು ಅಡ್ವೈಸ್ ಮಾಡಿದ್ರು, ಎಲ್ಲೋ ಆಚೆ ಹೋಗಂಗಿಲ್ಲ ಅಂತೆಲ್ಲ ಹೇಳಿದರು. ಸೊ ನಾನು ಸ್ಕೂಲ್ ಅಟೆಂಡ್ ಮಾಡೋಕ್ಕೂ ಆಗಲಿಲ್ಲ. 9th ಸ್ಟ್ಯಾಂಡರ್ಡ್ ಹಾಫ್ ಮಿಡ್ ಟರ್ಮ್ ಮುಗಿದ ಮೇಲಿಂದ ನಾನು ಸ್ಕೂಲ್ ಅಟೆಂಡ್ ಮಾಡಿಲ್ಲ. ಸೊ ಆ ವರ್ಷ ನನಗೆ ಏನು ಟೀಚರ್ಸ್ದು ಸಪೋರ್ಟು ಏನು ಸಿಗಲಿಲ್ಲ ಆ ವರ್ಷ ಫುಲ್. ಆದರೂ ಆವಾಗ ಟೀಚರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸಿಲೆಬಸ್ಸು, ಬುಕ್ಸು ಅದೆಲ್ಲ ಕೇಳಿಕೊಂಡು ಮಾಡಿದೆ. ಆಮೇಲೆ ಆನ್ಲೈನಲ್ಲಿ ಒಂದೊಂದು ಚಾನಲ್ಸಲ್ಲಿ ನೋಡಿಕೊಂಡು ಯೂಟ್ಯೂಬ್ ವೀಡಿಯೋಸಲ್ಲಿ ಲೆಸನ್ಸ್ ಕಲ್ತ್ಕೊಂಡೆ. ಲಾಸ್ಟಲ್ಲಿ 82% ತೆಗೆದೆ ಆ ವರ್ಷ 9th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಲ್ಲಿ. ಅದಾದಮೇಲೆ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ನಾರ್ಮಲ್ ಆಪ್ರೇಷನ್ ಎಲ್ಲ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಆ ವರ್ಷ ನನಗೆ ಕೈ ಮೂವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಆಪ್ರೇಷನ್ ಮಾಡಾದ್ಮೇಲೆ ಒಂದೇ ಕಡೆ ಸ್ಟೇಬಲ್ ಆಗಿ ಇಟ್ಕೊಂಡಿರ್ಬೇಕಿತ್ತು ಕೈನ. ಸೊ ಆ ಕೈನ ಮೂವ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅದರಲ್ಲಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಜಾಸ್ತಿ. ಮತ್ತು ಆ ಎಕ್ಸಾಮ್ ಟೈಮಲ್ಲಿ ನನಗೆ ಪೆನ್ ಇಟ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಸೊ ನಾನು ಒಬ್ಬ ಸ್ಕ್ರಿಪ್ಟರ್ ಹೆಲ್ಪ್ನಿಂದ ನಾನು ಬರೆದೆ ಆ ಎಕ್ಸಾಮ್ನ. ಆ ಎಕ್ಸಾಮ್ ಮುಗ್ದು 82% ಬಂತು ಆವಾಗ. ಸೊ ನೆಕ್ಸ್ಟು 10th ಸ್ಟ್ಯಾಂಡರ್ಡಲ್ಲಿ ಆಗಲೇ ಆವಾಗ ಸ್ಪೆಷಲ್ ಕ್ಲಾಸಸ್ ಸ್ಟಾರ್ಟ್ ಆಗೋಗಿತ್ತು. ಅದು ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ತಿಂಗಳಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಸ್ಪೆಷಲ್ ಕ್ಲಾಸಸ್. ನಂಗೆ ಅದನ್ನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅದರಲ್ಲಿ ಆಲ್ಮೋಸ್ಟ್ 50% ಪೋರ್ಷನ್ಸ್ ಮುಗಿಸ್ಬಿಟ್ಟಿರ್ತಾರೆ. ನಾನು ಅದನ್ನ ಆದಷ್ಟು ಆನ್ಲೈನಲ್ಲಿ ಟ್ರೈ ಮಾಡಿದೆ. ಆದರೆ ಮಧ್ಯದಲ್ಲಿ ಕೀಮೊಥೆರಪಿಯಿಂದ ಜ್ವರ ಅದು ಇದು ಎಲ್ಲ ಬಂದಾಗ ನನಗೆ ಅದು ಫುಲ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದೆಲ್ಲ ಮುಗ್ದು ನನಗೆ ಜೂನ್ ಟೈಮಿಂಗಲ್ಲಿ ನನಗೆ ಮುಗ್ದೋಯ್ತು, ಟ್ರೀಟ್ಮೆಂಟ್ ಎಲ್ಲ ಮುಗ್ದೋಯ್ತು. ಆದ್ರೂ ನನಗೆ ಫುಡ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು. ನನಗೆ ಇಷ್ಟ ಆಗಿದ್ದ ಫುಡ್ಸ್ನೆಲ್ಲ ತಿನ್ನೋಕ್ಕಾಗ್ತಿರ್ಲಿಲ್ಲ ನನಗೆ. ಅದರಿಂದ ಇಮ್ಯುನಿಟಿ ಲೋ ಆಗಿ ಮತ್ತೆ ಜ್ವರ ಬಂದು ಅದು ಕಾಂಪ್ಲಿಕೇಶನ್ಸ್ ಆಗ್ಬೋದಿತ್ತು. ಮತ್ತು ನಾನು 9th ಸ್ಟ್ಯಾಂಡರ್ಡಲ್ಲಿ ಸ್ಕೂಲ್ ಟೀಮ್ಗೆಲ್ಲ ವಾಲಿಬಾಲು, ಕಬಡ್ಡಿ ಪ್ಲೇಯರ್ ಆಗಿದ್ದೆ. ಅದೊಂದು ಆಡೋಕ್ಕಾಗಲಿಲ್ಲ. ಸೊ ಅದೆಲ್ಲ ಬೇಜಾರಾಯಿತು. ಓಕೆ, ಕ್ಲಸ್ಟರ್ ಲೆವೆಲ್ ಹೋಗಿದ್ದೆ, ಆದರೆ ಅದು ಗೆಲ್ಲಕ್ಕಾಗಲಿಲ್ಲ ಆ ವರ್ಷ. ಓಕೆ, ಆದರೆ ನೆಕ್ಸ್ಟ್ ವರ್ಷ ನನಗೋಸ್ಕರ ಗೆದ್ಕೊಂಡು ಬಂದಿದ್ದಾರೆ ನನ್ನ ಟೀಮ್ ಮೇಟ್ಸು. ವೆರಿ ಗುಡ್. ಅದೊಂದು ಬೇಸರ ಇದೆ. ಅದಾದಮೇಲೆ ಮತ್ತೆ 10th ಸ್ಟ್ಯಾಂಡರ್ಡಲ್ಲಿ ಸ್ಕೂಲಿಗೆ ವಾಪಸ್ ಬಂದಾಗ ಎಲ್ಲ ಟೀಚರ್ಸ್ ಎಲ್ಲ ಕೋಆಪ್ರೇಟ್ ಮಾಡಿದ್ರು. ಫ್ರೆಂಡ್ಸು ನನ್ನ ಆಚೆ ಅಂದರೆ ಬೇರೆ ಥರ ಫೀಲ್ ಮಾಡಿಕೊಂಡು ಇದು ಮಾಡಿಲ್ಲ. ಎಲ್ಲ ಸೇಮ್ ಮುಂಚೆ ಹೆಂಗಿದ್ವು ಹಂಗೆ ಮಾತಾಡ್ಸ್ಕೊಂಡಿದ್ರು. ಸೊ ಈ ಟ್ಯೂಷನ್ ತಗೊಂಡಿದ್ರ? ಇಲ್ಲ, ಟ್ಯೂಷನ್ ತಗೊಂಡಿಲ್ಲ. ಇಲ್ಲ, ನಮ್ಮಮ್ಮ ತುಂಬ ಕೇಳಿದ್ರು. ಮ್ಯಾಥ್ಸು, ಫಿಸಿಕ್ಸಲ್ಲಿ ನನಗೆ ಸ್ವಲ್ಪ ಬೇರೆ ಸಬ್ಜೆಕ್ಟ್ಸ್ಗಿಂತ ಕಡಿಮೆ ಬರ್ತಾಯಿತ್ತು. ನಮ್ಮಮ್ಮ ಎಷ್ಟೊಂದು ಸತಿ ಕೇಳಿದ್ರು, ಅಪ್ಪನೂ ಕೇಳಿದ್ರು, ಸೇರಿಸ್ಕೋತೀಯ ಟ್ಯೂಷನಲ್ಲಿ, ಇವಾಗಲೂ ಟೈಮ್ ಇದೆ ಅಂತ. ನನಗೆ ಮುಂಚೆಯಿಂದನೂ ಅಭ್ಯಾಸ ಇಲ್ಲ ಟ್ಯೂಷನಲ್ಲಿ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಹೋಗ್ತಾರೆ, ಒಬ್ಬೊಬ್ರು ಹೋಗಲ್ಲ. ಆದರೆ ನನಗೆ ಅಭ್ಯಾಸ ಇಲ್ಲ ಆ ಥರ. ನಂಗೆ ಸ್ಕೂಲಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡ್ರೆ ಸಾಕು. ಆಮೇಲೆ ಮತ್ತೆ ಮನೇಲಿ ಬಂದು ಒಂದು ಸತಿ ಓದಿದ್ರೆ ಅಲ್ಲಿಗೆ ಗೊತ್ತಾಗ್ತಾ ಇತ್ತು.